ಹಾಯ್ ಗೈಸ್, ಮಂಚು ವಿಷ್ಣುವರ್ಧನ್ ಕನ್ನಪ್ಪ ಮೂವಿದು ಇವತ್ತು ಟೀಸರ್ ಡ್ರಾಪ್ ಆಗ್ಯದ. ಇದೊಂದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತದ ಮೂವಿ. ಅಕ್ಷಯ್ ಕುಮಾರ್, ಪ್ರಭಾಸ್ ಗಾರು, ಮೋಹನ್ ಲಾಲ್, ಕಾಜಲ್ ಅಗರ್ವಾಲ್, ಮೋಹನ್ ಬಾಬು ಇನ್ನು ಆ್ಯಕ್ಟರ್ ಫಿಲಿಮ್ನಲ್ಲಿ ಯಾರ. ಬಟ್ ಈ ಮೂವಿಲಿ ಏನು ಫೀಲ್ ತರಬೇಕಿತ್ತಲ್ಲ, ಏನು ಎಕ್ಸೈಟ್ಮೆಂಟ್ ತರಬೇಕಿತ್ತಲ್ಲ, ಏನೋ ಮಿಸ್ಸಿಂಗ್ ನಮಗೆ ಅನ್ಸದ. ಲಾಸ್ಟ್ ಪ್ರಭಾಸ್ ಗಾರ್ದು ಪೋಸ್ಟರ್ ರಿಲೀಸ್ ಆಗಿತ್ತು, ಮೋಷನ್ ಪೋಸ್ಟರ್ನು ರಿಲೀಸ್ ಆಗಿತ್ತು, ಅದ್ರೊಳಗೂ ಏನು ಅಟ್ರಾಕ್ಷನ್ ಮಾಡಲಿಲ್ಲ. ಬಟ್ ಇವತ್ತು ಟೀಸರ್ ಡ್ರಾಪ್ ಆಗ್ಯದ ನೋಡಿ, ಎಕ್ಸೈಟ್ಮೆಂಟ್ ತಂದದ. ಪ್ರಭಾಸ್ ಗಾರು ಇಲ್ಲಿ ಇಂಟೆನ್ಸ್ ಲುಕ್ ತೋರ್ಸಾರ ನೋಡ್ರಿ. ಸಾಲಿಡ್ ವೀಡಿಯೋ ನನಗೆ ಅನಿಸಿತು. ಲಾಸ್ಟಿಗೆ ಅವ್ರು ಬರೋ ಸೀನ್ ಆಗಲಿ, ಅವ್ರ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಲಿ, ಅವ್ರ ಐಸ್ ಆಗಲಿ, ಎಕ್ಸೈಟ್ಮೆಂಟ್ ಅಂತರ್ಗ ತಂದದ ಪೂರಾ ಟೀಸರ್ ಅಂತರ್ಗ. ಸ್ವಲ್ಪ ಮಂಚು ವಿಷ್ಣು ಸರ್ಗೆ ಒಂದೇ ಮಾತು ಹೇಳೋದಿಲ್ಲಿ, ವಾಯ್ಸ್ ಸ್ವಲ್ಪ ಡಬ್ಬಿಂಗ್ ಹೆಂಗೆ ಇರ್ತದೆ ರೀ ಹಿಂದಿದಾಗೆ. ಯಾಕಂದ್ರೆ ಕಂಗ್ವಾ ಮೂವಿ ರಿಲೀಸ್ ಆಗಿತ್ತು ನೋಡಿ, ಇಷ್ಟಕ್ಕನ ವೇಟ್ ಮಾಡಿದ್ಕೆ ಅದೊಂದು ಮೈನಸ್ ಪಾಯಿಂಟ್ ಆಯಿತು. ದೇವಿ ಸಿ ಪ್ರಸಾದ್ ಅಷ್ಟಕ್ಕನ ಲಾರ್ಡ್ ಬಿ ಜಿ ಎಮ್ ಕೊಟ್ಟರು, ಅದು ಮೂವಿಗೆ ಅದೇ ಮೈನಸ್ ಪಾಯಿಂಟ್ ಆಯಿತು. ಇದು ಒಂದು ಪ್ಯಾನ್ ಇಂಡಿಯಾನು ರಿಲೀಸ್ ಮಾಡುತ್ತೆ ಮೇಲೆ ಸ್ವಲ್ಪ ಡಬ್ಬಿಂಗ್ನು ಸರಿಯಾಗಿರ್ಬೇಕು ರೀ. ಹಿಂದಿದಾಗಲಿ, ತೆಲುಗು ಅಲ್ಲಿ, ತಮಿಳಲ್ಲಿ, ಮಲಯಾಳಂದಾಗಲಿ ಎಷ್ಟು ಲ್ಯಾಂಗ್ವೇಜಾಗ ಇದು ಮೂವಿ ರಿಲೀಸ್ ಆಗ್ತಾವೆ ನೋಡಿ, ಆ ಲ್ಯಾಂಗ್ವೇಜ್ದಾಗಲಿ ಸ್ವಲ್ಪ ಪರ್ಫೆಕ್ಟಾಗಿ ವಾಯ್ಸ್ ಅಂತ ಸರಿಯಾಗಿರಬೇಕು. ಸ್ವಲ್ಪ ಸೌಂಡ್ ಡಿಸೈನಿಂಗ್ ಸ್ವಲ್ಪ ಪರ್ಫೆಕ್ಟ್ ಆಗಿರಬೇಕು. ಸೌಂಡ್ ಸ್ವಲ್ಪ ಕಡಿಮೆ ಆಗಿ ಥಿಯೇಟರ್ನಲ್ಲಿ ರಿಲೀಸ್ ಮಾಡ್ಲಿಕ್ಕೆ ಇಲ್ಲಿ ಕೋಶಿಶ್ ಮಾಡ್ಬೇಕಂದ್ರೆ ಇಷ್ಟಗನ ಪ್ರಾಜೆಕ್ಟ್ ನೀವು ರೆಡಿ ಮಾಡಿರಿ. ಇಷ್ಟಗನ ಮೂವಿಗೆ ಇಷ್ಟು ಹಾರ್ಡ್ ವರ್ಕ್ ಆಗಿದೆ, ಇಷ್ಟು ವರ್ಷ ಆಗಿದೆ ಇದು ಮೂವಿ ರೆಡಿ ಆಗಲಿ. ಬಟ್ ಏನೋ ಫೀಲಿಂಗ್ ಇನ್ನೂ ಬಂದಿಲ್ಲ. ಯಾಕಂದ್ರೆ ಒಂದು ಭಕ್ತಿ ಮೇಲೆ ಇದು ಮೂವಿ ಅಂತರ್ಕದ, ಅದು ಫೀಲ್ ಇನ್ನೂ ಕಾಣಬೇಕಿತ್ತು. ಲಾಸ್ಟ್ ಅದು ಫಸ್ಟ್ ಸಾಂಗ್ ರಿಲೀಸ್ ಆಗಿತ್ತು ನೋಡಿರಿ, ಅದನ್ನು ಓಕೆ ಸಾಂಗ್ ಅಂತರ್ಕಾಯ್ತು. ಬಟ್ ಅದು ಆ ಸಾಂಗ್ಗಳಿಗೆ ಸ್ವಲ್ಪ ಫೀಲಿಂಗ್ ಮಿಸ್ಸಿಂಗ್ ನಮಗೆ ಅನ್ಸಿದ. ಒಂದು ಭಕ್ತಿ ಅಪ್ಲಿ ಅದು ಸಾಂಗ್ ಇನ್ನೂ ಅಟ್ರಾಕ್ಷನ್ ಮಾಡಬೇಕಿತ್ತು. ಇವತ್ತು ಟೀಸರ್ ರಿಲೀಸ್ ಆಗೈತೆ ನೋಡಿರಿ, ಎಲ್ಲೋ ಸಹ ಕ್ಯಾರೆಕ್ಟರ್ಗೆ ಅಂತ ಇಲ್ಲಿ ಇಂಟ್ರೊಡೆನ್ಸ್ ಕೊಟ್ಟರೆ. ಬಟ್ ಸ್ವಲ್ಪ ಏನೋ ಅದು ಜಾಸ್ತಿ ಆ್ಯಕ್ಷನ್ ಮೇಲೆ ತೋರ್ಸ್ಲಿಕ್ಕೆ ಇಲ್ಲಿ ಕ್ವಶನ್ ಮಾಡ್ರೆ ಪೂರಾ ಟೀಸರ್ ನನಗೆ ಅನ್ಸದ. ಮೇ ಬಿ ಟೈಲರ್ ತನಕ ವೇಟಿಂಗ್ ಅದ, ಟೈಲರ್ ಹೆಂಗೆ ರಿಲೀಸ್ ಆಗ್ತದ. ಆಲ್ಮೋಸ್ಟ್ ಮಂಚು ವಿಷ್ಣು ಸರ್ ಇದು ಮೂವಿದು ಪ್ರಮೋಷನ್ ಅಂತ ಎಲ್ಲ ಲ್ಯಾಂಗ್ವೇಜಾಗ ಅಂದ್ರೆ ಮಾಡ್ಯಾರ. ತಮಿಳ್ದಾಗ ಮಾಡ್ಯಾರ, ಕನ್ನಡದಾಗ ಮಾಡ್ಯಾರ, ಹಿಂದಿದಾಗ ಮಾಡ್ಯಾರ. ಈಗ ತೆಲುಗುದಾಗ ಇದು ಮೂವಿ ಪ್ರಮೋಷನ್ ಮಾಡ್ತಾನೆ. ಅವಾಗ ಏನು ಮಾತಾಡ್ತಾರೆ ಈ ಮೂವಿ ಬಗ್ಗೆದಾಗಲಿ, ಈ ಮೂವಿಗೆ ಏನು ಪ್ರಾಜೆಕ್ಟ್ ರೆಡಿ ಆಗ್ಯದ, ಎಷ್ಟು ವರ್ಷ ಆಗ್ಯದ, ಏನು ಸ್ಟೋರಿ ಹೇಳ್ತಾರೆ ಅವರು, ಮತ್ತು ಪ್ರೆಸ್ ಮೀಟ್ ಮಾಡಿದ್ಮೇಲೆ ಈ ಮೂವಿದು ಎಷ್ಟು ಹಾರ್ಡ್ ವರ್ಕ್ ಆಗ್ಯದ, ಎಷ್ಟು ರೊಕ್ಕ ಹಾಕ್ಯಾರ, ಎಲ್ಲ ಡೀಟೇಲ್ ಆಗಂತ ಹೇಳ್ತಾರೆ. ಯಾಕಂದ್ರೆ ಮಂಚು ವಿಷ್ಣು ಸರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಎಷ್ಟೋ ದಿನ ಆಯ್ತು. ಅವ್ರ ಮೂವಿ ಬಿಗ್ ಹಿಟ್ ಕೊಟ್ಕೇಸಿ ಇದು ಮೂವಿ ಮೇಲೆ ಮುಟ್ಟ ಫೋಕಸ್ ಅಂತರ್ಗಾದ. ಈ ಮೂವಿ ಅವ್ರಿಗೆ ಹೆಂಗೆ ಈ ವರ್ಷ ಹಿಟ್ ಕೊಡ್ತದೆ ಅವ್ರು. ಯಾಕಂದ್ರೆ ಏಪ್ರಿಲ್ 25ಗೆ ಇದು ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗ್ತದ. ಎಕ್ಸೈಟ್ಮೆಂಟ್ ಅದ. ಯಾಕಂದ್ರೆ ಈಗಿನ ಜನ್ರೇಷನ್ ಪ್ರಕಾರ ಇದು ಕನ್ನಪ್ಪ ಮೂವಿ ಹೆಂಗೆ ತೋರಿಸ್ತಾರೆ ಅವರು. ನನಗಂತ ವೇಟಿಂಗ್ ಇದ್ದೀನಿ. ಪ್ರಭಾಸ್ ಗೌರು ಲುಕ್ ಅಂತ ಸಾಲಿಡ್, ನನಗೆ ಇಂಟೆನ್ಸ್ ಲುಕ್ ಅಂತ ನನಗೆ ಅನ್ಸಿದೆ. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.